ಡಿಕೆ ಆಪ್ತರು ದಿಲ್ಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಬಣ ಇತ್ತ ಆಕ್ಟಿವ್ ಆಗಿದೆ. ಸಿಎಂ ಆಪ್ತ ಬಣದಿಂದಲೂ ಕೂಡ ದಿಲ್ಲಿಗೆ ಹೋಗೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಟಿವಿ9 ನಲ್ಲಿ ಸತೀಶ್ ಮನೆಯ ಡಿನ್ನರ್ ಸಭೆಯ ಇನ್ಸೈಡ್ ಮಾಹಿತಿಯನ್ನ ಗಮನಿಸಬಹುದು. ನಾವು ದೆಹಲಿಗೆ ಹೋಗೋಣ ಅಂತ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಹೋದ್ರೆ ಹೈಕಮಾಂಡ್ ಮನ್ನಣೆ ಕೊಡಲ್ಲ, ಗುಂಪುಗಾರಿಕೆಯನ್ನ ಹೈಕಮಾಂಡ್ ಎಂಟರ್ಟೈನ್ ಮಾಡಲ್ಲ. ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಪರಿಸ್ಥಿತಿಯನ್ನ ವಿವರಿಸೋಣ, ಇಲ್ಲಾಗಿರುವಂತ ಬೆಳವಣಿಗೆಯನ್ನ ಹೈಕಮಾಂಡ್ಗೆ ತಿಳಿಸೋಣ, ವರಿಷ್ಠರನ್ನೇ ಇಲ್ಲಿಗೆ ಬರುವಂತೆ ನಾವು ಮನವಿ ಮಾಡೋಣ ಅಂತೆಲ್ಲ ಸಭೆಯಲ್ಲಿ ಚರ್ಚೆಯಾಗಿದೆ. ಸಿದ್ದರಾಮಯ್ಯ ಆಪ್ತ ಬಣ ಈ ರೀತಿಯಾಗೊಂದು ಚರ್ಚೆ ಮಾಡಿದೆ. ನಾವೆಷ್ಟೇ ಕರೆದ್ರೂ ಬರೋದಿಲ್ಲ ಅಂತಾನು ಚರ್ಚೆಯಾಗಿದೆ. ಅಂತ ಹೇಳಿದ್ರೆ ಹೈಕಮಾಂಡ್ನ ಇಲ್ಲಿ ಕರೆಸಬೇಕು ಅಂತೆಲ್ಲ ಚರ್ಚೆ ಆದಂತ ಸಂದರ್ಭ ಇಲ್ಲ, ನಾವೆಷ್ಟೇ ಕರೆದ್ರೂ ಅವ್ರು ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಬಂದಿದೆ. ಅವ್ರ ಜೊತೆಗೆ ಚರ್ಚೆ ಮಾಡೋಣ ಅಂತೆಲ್ಲ ಈ ಸಭೆಯಲ್ಲಿ ಒಂದಷ್ಟು ಮಾತುಕತೆಗಳಾಗಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ದಿನದ ಬೆಳವಣಿಗೆಯ ಮುಂದುವರೆದ ಭಾಗವಾಗಿ ಆಗಿರುವಂಥ ಸಭೆ ಇದು. ಡಿಕೆ ಆಪ್ತರು ಒಬ್ಬೊಬ್ಬರಾಗೆ ದಿಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಹೈಕಮಾಂಡ್ ಮನವೊಲಿಸಬೇಕು, ಅವ್ರನ್ನ ಒಪ್ಪಿಸಬೇಕು ಅನ್ನೋದಾಗಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಅದರ ನಡುವೆ ಸಿದ್ದು ಬಣ ಕೂಡ ಆಕ್ಟಿವ್ ಆಗಿದೆ. ಒಂದು ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ದಾರೆ. ಅದು ಸತೀಶ್ ಅವರ ಮನೆಯಲ್ಲಿ ನಡೆದಿದೆ ಡಿನ್ನರ್ ಮೀಟಿಂಗ್. ದೆಹಲಿಗೆ ಹೋಗೋಣ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಮತ್ತೊಂದ್ ಕಡೆ ಹೈಕಮಾಂಡ್ ಶೀಘ್ರವಾಗಿ ಗೊಂದಲಕ್ಕೆಲ್ಲ ತೆರೆ ಎಳಿಬೇಕು, ಇಲ್ಲದೇ ಇದ್ರೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಇನ್ನು 6-7 ತಿಂಗಳು ಅಂತ ವಿಳಂಬ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಶೀಘ್ರದಲ್ಲೇ ಸಮಸ್ಯೆಯನ್ನ ಬಗೆಹರಿಸಬೇಕು. ಹೀಗೆ ಬಿಟ್ರೆ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಸಿದ್ದರಾಮಯ್ಯ ಆಪ್ತ ಬಣದಿಂದ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆಯಾಗಿದೆ. ಬಹಳ ಆಂಗಲ್ ನಲ್ಲಿ ಯೋಚನೆ ಮಾಡಿದ್ದಾರೆ, ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಶೀಘ್ರವಾಗಿ ಹೈಕಮಾಂಡ್ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನ ಪಕ್ಷಕ್ಕೇನೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ. ಸುಮ್ಮನೆ ಕಾದ್ರೆ ಆಗಲ್ಲ, 6-7 ತಿಂಗಳು ಅಂತ ವಿಳಂಬ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನ. ಹೀಗಾಗಿ ಬಹಳ ಶೀಘ್ರದಲ್ಲೇ ಸಮಸ್ಯೆನ ಬಗೆಹರಿಸಬೇಕು. ಹೀಗೆ ಇದನ್ನ ಬಿಟ್ಕೊಂಡು ಹೋದ್ರೆ ಪಕ್ಷದ ಮೇಲೂ ದುಷ್ಪರಿಣಾಮ ಆಗುತ್ತೆ, ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬಹುಶಃ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಚಿಂತನೆಯನ್ನು ನಡೆಸಿರ್ಬೋದು. ಉತ್ತರದಲ್ಲಿ ಅಂತ ಸ್ಟ್ರೆಂತ್ ಇಲ್ಲ ಕಾಂಗ್ರೆಸ್ಗೆ. ದಕ್ಷಿಣದಲ್ಲಿ 136 ಸ್ಥಾನಗಳ ಜೊತೆಗೆ ಗೆಲ್ಲಿಸ್ಕೊಟ್ಟಿದ್ದಾರೆ ಜನ. ತಮ್ಮ ಯಾವುದೋ ನಿರ್ಧಾರದಿಂದ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಯೋಚನೆಗಳು ಇದ್ದಿರಬಹುದು. ಇನ್ನು ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಈ ನಡುವೆ ಗೊಂದಲದ ವಾತಾವರಣಕ್ಕೆ ತೆರೆ ಎಳೀರಿ ಅಂತ ಕೇಳ್ಕೊಂಡಿದ್ದಾರೆ ಸಿಎಂ. ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇದೇ ರೀತಿ ಆದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ಖಡಕ್ ಸೂಚನೆ ಕೊಡಿ, ಈ ರೀತಿಯಾದಂತ ಬೆಳವಣಿಗೆ ಸರಿಯಲ್ಲ ಅನ್ನೋದಾಗಿ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಮಾತನಾಡಿದ್ದಾರೆ. ಇದಾಗಲೇ ಡಿಕೆ ಟೀಮ್ ದೆಹಲಿಯಲ್ಲೇ ಇದ್ದಾರೆ. ಬಟ್ ಅಲ್ಲಿ ಹೋಗಿರುವಂತ ಕೆಲ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸಂಪರ್ಕ ಮಾಡಿ ಮಾತನಾಡಿರೋದು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಂದರ್ಭ ಅವರನ್ನು ಹೈಕಮಾಂಡ್ ಜೊತೆಗೆ ಮಾತನಾಡೋದಕ್ಕೆ ಬಂದಿಲ್ಲ, ಬೇರೆ ಕಾರಣಗಳನ್ನ ಕೊಟ್ಟಿರೋದು ಕೂಡ ಗಮನಕ್ಕೆ ಬರ್ತಾ ಇದೆ. ಪ್ರತಿನಿಧಿ ಪ್ರಮೋದ್ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ಒಂದ್ ಕಡೆ ಹೈಕಮಾಂಡ್ನ ಮೌನ, ಬಹುಶಃ ಇಷ್ಟು ದಿನ ಹೈಕಮಾಂಡ್ ವಹಿಸಿದ್ದಂತ ಮೌನ ಈ ಇಡೀ ಪ್ರಕರಣವನ್ನ ಇಲ್ಲಿವರೆಗೂ ತಗೊಂಡ್ ಬಂತ, ಲೈಕ್ ಸಿಎಂ ಚೇಂಜ್ ಅನ್ನೋದು ಅಥವಾ ಅವಧಿಗೆ ಇಷ್ಟು 2.5 ವರ್ಷ ಆದ ನಂತರ ಬದಲಾವಣೆ, ಇವೆಲ್ಲವೂ ಕೂಡ ಇಲ್ಲಿವರೆಗೂ ಬರೋದಕ್ಕೆ ಹೈಕಮಾಂಡ್ ಮೌನನೇ ಒಂದ್ ರೀತಿಯ ಕಾರಣ ಆಯ್ತಾ? ಇದಾಗ್ಲೇ ಡಿಕೆ ಟೀಮ್ ದೆಹಲಿವರೆಗೂ ತಲುಪಿರೋದ್ರಿಂದ ಇನ್ನಾದ್ರೂ ಕೆಲ ಬದಲಾವಣೆಗಳನ್ನ ಹೈಕಮಾಂಡ್ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ಏನ್ ಗೊತ್ತಾಗ್ತಾ ಇದೆ ಪ್ರಮೋದ್? ಚೈತ್ರ, ನಾನು ಹಿಂದೆನೂ ಕೂಡ ಒಂದು ಮಾತು ಹೇಳಿದ್ದೆ, ಮತ್ತೆ ಅದೇ ಮಾತನ್ನು ಅನೇಕ ಬಾರಿ ಹೇಳಿದ್ದೀನಿ, ಈಗಲೂ ಕೂಡ ಅದನ್ನು ಹೇಳ್ತೀನಿ. ಕಾಂಗ್ರೆಸ್ನ ಒಂದು ಸಂಸ್ಕೃತಿ ತಣ್ಣೀರನ್ನು ಕೂಡ ತಣಿಸಿಕುವ ಸಂಸ್ಕೃತಿ. ಯಾಕೆಂದರೆ ಇದನ್ನು ಗಮನಿಸ್ತಾ ಇದ್ದರೆ ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಅಂತಲ್ಲ, BJP ಹೈಕಮಾಂಡ್ ಇರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ಗಳು ನಿಮ್ಮ ವೇಗಕ್ಕಾಗಲಿ ಅಥವಾ ನಾಯಕರ ವೇಗಕ್ಕಾಗಲಿ, ಗುಂಪುಗಾರಿಕೆಯ ವೇಗಕ್ಕಾಗಲಿ, ಸ್ಥಳೀಯ ನಾಯಕತ್ವದ ವೇಗಕ್ಕಾಗಲಿ ಅವರು ಕೆಲಸ ಮಾಡಲ್ಲ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಅಥವಾ DK ಶಿವಕುಮಾರ್ ಬಣ 2 ಬಣಗಳಿರ್ಬೋದು ರಾಜ್ಯದಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ನಾಯಕತ್ವಗಳು, ಪರ್ಯಾಯ ನಾಯಕತ್ವಗಳು ಇರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಒಂದು ಗುಂಪನ್ನು ಮಾತ್ರ ಅವರು ಎಂಟರ್ಟೈನ್ ಮಾಡೋಕ್ಕಾಗಲ್ಲ, ಒಂದು ಗುಂಪಿನ ವಿಚಾರವನ್ನು ಮುಂದಿಟ್ಟು ಮಾತ್ರ ನಿರ್ಧಾರ ಮಾಡೋದಕ್ಕಾಗಲ್ಲ. ಹೀಗಾಗಿ ಇಲ್ಲಿ ನಮಗೆ ಅನಿಸ್ತಾ ಇರ್ಬೋದು, ನಾಯಕರು ಹೋಗ್ತಾ ಇದ್ದಾರೆ, ಸ್ವಲ್ಪ ಹೈಪ್ ಕ್ರಿಯೇಟ್ ಆಗ್ತಾ ಇದೆ, ಒತ್ತಡದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಆದರೆ ಇಂಥ ಅನೇಕ ಬೆಳವಣಿಗೆಗಳನ್ನು ಕಾಂಗ್ರೆಸ್ ಕಳೆದ 75 ವರ್ಷಗಳಲ್ಲಿ ಸಾಕಷ್ಟು ನೋಡಿದೆ. ಹೀಗಾಗಿ ಸಹಜವಾಗಿಯೇ ಕಾಂಗ್ರೆಸ್ ನಾಯಕತ್ವ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ರಿಯಾಕ್ಟ್ ಲೆಸ್ ಆ್ಯಂಡ್ ರಿಯಾಕ್ಟ್ ಸ್ಲೋ, ಇದು ಯಾವತ್ತೂ ಕೂಡ ಹೈಕಮಾಂಡ್ನ ಸಂಸ್ಕೃತಿ. ಯಾಕಂದರೆ ತತ್ಕ್ಷಣಕ್ಕೆ ರಿಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂಥ ನಿರ್ಧಾರಗಳು, ಸೂಕ್ತವಾದಂಥ
ತೀರ್ಮಾನಗಳು ಬರಲ್ಲ. ಈಗ ಒಂದು ಕಡೆಗೆ ಮಾತ್ರ ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ. ನಾವು ಇವತ್ತಿನ ರಾಜಕೀಯ ಸನ್ನಿವೇಶವನ್ನು, ಕಾಂಗ್ರೆಸ್ನ ಸನ್ನಿವೇಶವನ್ನು ನೋಡ್ತಾ ಇದ್ರೆ ಅಫ್ಕೋರ್ಸ್ ಈಗ ಶಾಸಕರು ಹೋಗಿ ಗಲಾಟೆ ಮಾಡ್ತಾ ಇರುವಂಥದ್ದು ಅಥವಾ ಒತ್ತಡವನ್ನು ಹಾಕ್ತಾ ಇರುವಂಥದ್ದು, ಇನ್ಫ್ಯಾಕ್ಟ್ ಅವ್ರು ಕೇಳ್ತಾ ಇರುವಂಥದ್ದು, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಒಂದು ಭಾಗದಲ್ಲಿ ಮಾತ್ರ ಆಗ್ತಾ ಇರುವಂಥದ್ದು ಅಥವಾ ಒಂದು ಗುಂಪಿನಿಂದ ಮಾತ್ರ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯ. ಹಾಗಂತ ಆ ಗುಂಪು ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂದರೆ ಖಂಡಿತ ರಿಯಾಕ್ಟ್ ಮಾಡಲ್ಲ. ಅದಕ್ಕೆ ಕಾರಣ ಪಕ್ಷದಲ್ಲಿ ಆಗ್ಬೋದಂಥ ಡ್ಯಾಮೇಜ್ಗಳು, ಜೊತೆಗೆ ನಾಯಕತ್ವ ಹೇಗಿರುತ್ತೆ ಅಂದರೆ ನಾಯಕತ್ವ ಒಂದು ಮಾತಿನಿಂದ, ಒಂದು ಸನ್ನಿವೇಶದಿಂದ ಖಂಡಿತವಾಗ್ಲೂ ಇನ್ಫ್ಲೂಯೆನ್ಸ್ ಆಗಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಹಾಗಾದರೆ ಸಿದ್ದರಾಮಯ್ಯ ಗುಂಪು ಏನೂ ಮಾಡ್ತಾ ಇಲ್ವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅವರು ಯಾವ ಕೆಲಸವನ್ನು ಮಾಡಬೇಕಾಗಿದೆ, ಹೈಕಮಾಂಡ್ ಮೇಲೆ ಯಾವ ರೀತಿ ಅಪ್ರೋಚ್ ಮಾಡಬೇಕಾಗಿದೆ ಅದನ್ನು ಕೂಡ ಅಪ್ರೋಚ್ ಮಾಡ್ತಾ ಇದೆ. ಈ ಎರಡೂ ಬಣಗಳ ವಿಚಾರ ಇವತ್ತಿನಿಂದಲ್ಲ, ಇವತ್ತು ಸ್ವಲ್ಪ ತಕ್ಕ ಮಟ್ಟಿಗೆ ಮೇಲ್ಗಡೆ ಹೋಗಿರ್ಬೋದು, ಆದರೆ ಇದು ಆರಂಭ ಮಾತ್ರ ಚೈತ್ರ. ಇನ್ನಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಖಂಡಿತ ಇದೆ. ಅಂದರೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಕ್ಷಿಪ್ರ ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಏನಿಲ್ಲ. ಅತ್ತ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ ಈ ಮಾತನ್ನು ಕೇಳೋದಾದರೆ, ಈ ಪ್ರಶ್ನೆಯನ್ನು ಕೇಳೋದಾದರೆ, ಹೈಕಮಾಂಡ್ ಕೂಡ ಎಲ್ಲ ವಿಚಾರಗಳನ್ನು ಖಂಡಿತವಾಗಲೂ ಗಮನಿಸ್ತಾ ಇದೆ. ಆದರೆ ಹೇಗೆ ರಿಯಾಕ್ಟ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ರಿಯಾಕ್ಟ್ ಮಾಡಬೇಕು, ಜೊತೆಗೆ ಯಾವ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಬೇಕು ಅದು ಹೈಕಮಾಂಡೇ ಆಯ್ಕೆ ಮಾಡುತ್ತೆ. ಖಂಡಿತವಾಗ್ಲೂ ಇಂಥ ಅನೇಕ ಸಂದರ್ಭಗಳು ಬೇರೆ ಬೇರೆ ರಾಜ್ಯದಲ್ಲಿದೆ. ಅಲ್ಲಿ ಹೈಕಮಾಂಡ್ ತುಂಬ ವಿಳಂಬವಾಗಿ ಎಂಟರ್ಟೈನ್ ಮಾಡಿದ ಅಥವಾ ವಿಳಂಬವಾಗಿ ಮಧ್ಯಪ್ರವೇಶ ಮಾಡಿರೋದ್ರಿಂದ ಆಯಾಯ ರಾಜ್ಯಗಳಲ್ಲಿ ಅಸ್ತಿತ್ವವನ್ನು, ಅಧಿಕಾರವನ್ನು ಕಳೆದುಕೊಂಡಿದೆ. ಹೀಗಾಗಿ ತುಂಬ ಡಿಲೇ ಕೂಡ ಮಾಡೋಕ್ಕಾಗಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಮಾಡುತ್ತೆ, ಎಷ್ಟೊತ್ತಿಗೆ ಮಾಡುತ್ತೆ, ಹೇಗೆ ಮಾಡುತ್ತೆ, ಆ ಸ್ವರೂಪ ಮಾತ್ರ ದೆಹಲಿಯಲ್ಲಿ ನಿರ್ಧಾರ ಆಗಬೇಕಾಗಿದೆ ಚೈತ್ರ. ನಿಜ ನಿಜ. ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.